ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಐ ಆಮ್ ಅಭಿಷೇಕ್ and this is the part 2 video on why agriculture graduates should prepare for NABARD grade A examination. So ನಿನ್ನೆ we have studied some of the PYQs of 2024 NABARD grade A examination. So level of questions which come at the NABARD grade A examination has been dealt yesterday. So ಇವತ್ತು ವಿಲ್ ಕಂಟಿನ್ಯೂ ವಿತ್ ದಿ ವಿಡಿಯೋ. ಸೊ ಯಾಕೆ NABARD ಗ್ರೇಡ್ ಎ ನ ಆಲ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಟ್ರೈ ಮಾಡಬೇಕು, ಪ್ರಿಪೇರ್ ಆಗಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಮತ್ತಷ್ಟು ಡೀಟೇಲ್ಸ್ ಜೊತೆಗೆ ವಿಲ್ ಡಿಸ್ಕಸ್ ಇಟ್. ಸೊ ದೋಸ್ ಹೂ ಹ್ಯಾವ್ ನಾಟ್ ಲುಕ್ಡ್ ಇನ್ ಟು ಪಾರ್ಟ್ 1 ವಿಡಿಯೋ, kindly look the video in the Invoice Academy YouTube channel. So ಅಲ್ಲಿ ನಿಮಗೆ ಪಾರ್ಟ್ 1 ವಿಡಿಯೋ ಸಿಗುತ್ತೆ. ಪಾರ್ಟ್ 1 ವಿಡಿಯೋ ನೋಡಿದ್ಮೇಲೆ ಪಾರ್ಟ್ 2 ಬನ್ನಿ, ದೆನ್ ಯು ವಿಲ್ ಗೆಟ್ ದಿ ಕಂಟಿನ್ಯೂಡ್ ಪಾರ್ಟ್. ಸೊ ಮೂವಿಂಗ್ ಆನ್, ನಿನ್ನೆ ವಿ ಹ್ಯಾವ್ ಲುಕ್ಡ್ ಇನ್ ಟು ಆಲ್ ದೀಸ್ PYQs ಆಫ್ 2024 ಎಕ್ಸಾಮಿನೇಷನ್. ನೀವು ಲಾಸ್ಟ್ 5 years 2021 ಇಂದ 2024 PYQs ತನಕ ನೋಡಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ARD ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೆಕ್ಷನ್ ಯಾವ ಲೆವೆಲಲ್ಲಿದೆ, ಸೊ ಆ ಸೆಕ್ಷನನ್ನು ಹೇಗೆ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ದಟ್ ವಾಸ್ ದಿ ಕೋರ್ ಅಜೆಂಡಾ ಆಫ್ ಎಸ್ಟರ್ಡೇಸ್ ವಿಡಿಯೋ. ಇವತ್ತು ಯಾಕೆ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ NABARDನ ಜಾಯ್ನ್ ಆಗಬೇಕು ಅನ್ನೋದನ್ನ ಇನ್ನಷ್ಟು ಡೀಟೇಲ್ಸ್ ಜೊತೆ ಡಿಸ್ಕಸ್ ಮಾಡೋಣ. ಸೊ ಪ್ರೈಮರಿಲಿ ಫಾರ್ ಎಕ್ಸಾಂಪಲ್ ಯಾರಾದರೂ NABARD ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡ್ರೆ ರೀಸನ್ ವೈ ಶುಡ್ ಒನ್ ಜಾಯಿನ್ NABARD ಗ್ರೇಡ್ ಎ? ಫಸ್ಟ್ ಕ್ವಶನ್ ಬರೋದೇ ಅದು, ಯಾಕೆ, ವಾಟ್ ಡ್ರೈವ್ಸ್ ಯು ಟು ಜಾಯಿನ್ NABARD ಗ್ರೇಡ್ ಎ ಅಂತಾಗ, ಇಫ್ ಯು ಆಸ್ಕ್ ಮೀ, ನನ್ನನ್ನು ಯಾರು ಕೇಳಿದ್ರೆ ಪ್ರೈಮರಿ ಮೋಟಿವೇಶನ್ ಶುಡ್ ಬಿ ದಿ ಇಂಪ್ಯಾಕ್ಟ್ ದಟ್ NABARD ಗ್ರೇಡ್ ಎ ಹ್ಯಾಸ್ ಆನ್ ದಿ ಲೈಫ್ಸ್ ಆಫ್ ಪೀಪಲ್. ಜನಗಳ ಬದುಕನ್ನ ಬದಲಾಯಿಸೋದ್ರಲ್ಲಿ NABARD ಗ್ರೇಡ್ ಎ ಹ್ಯಾಸ್ ಅ ವೆರಿ ವೆರಿ ವಾಸ್ಟ್ ಇಂಪ್ಯಾಕ್ಟ್. ಸೊ ಓವರ್ ದಿ ಇಯರ್ಸ್ 1982 ಇಂದ NABARD grade A in agriculture and rural development sector has been doing tremendous work. So one small example ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಸೊ ಈ ಥರ ನ್ಯೂಸ್ ನಿಮಗೆ NABARD grade A ವೆಬ್ಸೈಟಲ್ಲೇ ಸಿಗುತ್ತೆ. ಯು ಡೋಂಟ್ ಹ್ಯಾವ್ ಟು ಲುಕ್ ಇಟ್ ಎನಿವೇರ್ ಎಲ್ಸ್. ಅಲ್ಲಿ NABARD grade A ಅಲ್ಲಿ ನ್ಯೂಸ್ ಅಬೌಟ್ NABARD ಅಂತ ಬಂದಾಗ ನಿಮ್ಗೆ ಆರಾಮಾಗಿ ಈ ಥರ ನ್ಯೂಸ್ಗಳು ಸಿಕ್ಬಿಡುತ್ತೆ. ಸೊ ಟ್ರೈಬಲ್ ಡೆವಲಪ್ಮೆಂಟ್ ಫಂಡ್ ಪ್ರಾಜೆಕ್ಟ್ಸಿಂದ 52,000 ಟ್ರೈಬಲ್ ಫ್ಯಾಮಿಲೀಸ್ಗೆ NABARD ಸಪೋರ್ಟ್ ಮಾಡ್ತಾ ಇದೆ. ಸೊ ಟ್ರೈಬಲ್ ಡೆವಲಪ್ಮೆಂಟ್ ಫಂಡ್ ಬಗ್ಗೆ ನಾನು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ದೆ, ಯಾಕೆಂದರೆ ನನಗೆ ಆ ಕ್ವಶನ್ ಕೇಳಿದರು ಅಬೌಟ್ ಟ್ರೈಬಲ್ ಡೆವಲಪ್ಮೆಂಟ್ ಫಂಡ್. ಸೊ ಓನ್ಲಿ ಇನ್ ರಾಜಸ್ಥಾನ್ ಒಂದು ಸ್ಟೇಟಲ್ಲೇ NABARD ಯೂಸಿಂಗ್ ದಿಸ್ ಫಂಡ್ 52,000 ಇಂಡಿವಿಜುವಲ್ಸ್ ಅಲ್ಲ, ಯು ಹ್ಯಾವ್ ಟು ಲಿಸನ್ ಪ್ರಾಪರ್ಲಿ, 52,000 ಫ್ಯಾಮಿಲೀಸ್ನ ಒಂದು ಸ್ಟೇಬಲ್ ಇನ್ಕಮ್ ಕಡೆಗೆ NABARD ಕರ್ಕೊಂಡು ಹೋಗ್ತಾ ಇದೆ ಥ್ರೂ ದಿಸ್ ಇನಿಷಿಯೇಟಿವ್. ಈ ಥರದ್ದು ಯು ವಿಲ್ ಗೆಟ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್. ಸೊ ಐ ಟೆಲ್ ಯು ಒನ್ ಮೋರ್ ಥಿಂಗ್. SHG ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್ ಅಂತ NABARD ಇನ್ನೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ, SHG BLP ಅಂತ ಹೇಳ್ತಾರೆ. 1992 ಅಲ್ಲಿ ಶುರುವಾಗಿರ್ತಕ್ಕಂಥ ಪ್ರೋಗ್ರಾಮ್. ಸೊ ಇವತ್ತಿಗೆ ದೇರ್ ಆರ್ 17 crore ವುಮನ್ ಬೆನಿಫಿಷರೀಸ್. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್, ಈಗ ಎಲ್ರಿಗೂ ಗೊತ್ತಿರುತ್ತೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಏನು ಅಂತ. SHGs ಅಂತ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ವುಮನ್ನಿಂದ ಮಾಡಿರ್ತಾರೆ. ಈ ವುಮನ್ಗೆ ಬ್ಯಾಂಕಿಗೆ ಲಿಂಕ್ ಮಾಡ್ತಾರೆ, ಸೊ ದಟ್ ದೇ ವಿಲ್ ಗೆಟ್ ಈಸಿ ಆಕ್ಸೆಸ್ ಟು ಕ್ರೆಡಿಟ್ ಫಾರ್ ದೇರ್ ಆಂಟ್ರಪ್ರಿನಿಯಲ್ ಆಕ್ಟಿವಿಟೀಸ್, ಆಕ್ಸೆಸ್ ಟು ಕ್ರೆಡಿಟ್. ಸೊ ಈ ಪ್ರೋಗ್ರಾಮ್ ಅಲ್ಲಿ NABARD ಟಿಲ್ ಡೇಟ್ 17 crore ವುಮನ್ನ ಫೈನಾನ್ಷಿಯಲ್ ಸರ್ವಿಸಸ್ ಕೊಡೋ ಕಡೆ ಕೆಲಸ ಮಾಡಿದೆ ಟಿಲ್ ಡೇಟ್. ಸೊ ದಿಸ್ ಈಸ್ ಎ ಹ್ಯೂಜ್ ಇಂಪ್ಯಾಕ್ಟ್. ಈ ಥರ ಇಂಪ್ಯಾಕ್ಟ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡಬೇಕು, ನಾನು ಜನರ ಬದುಕಿನಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನೋ ಆಸಕ್ತಿ ಇರೋರು NABARD ಅನ್ನು ಜಾಯ್ನ್ ಆಗಬೇಕು. ಸೊ ಯು ವೋಂಟ್ ಗೆಟ್ ಅ ಬೆಟರ್ ಪ್ಲಾಟ್ಫಾರ್ಮ್ ದೆನ್ NABARD grade A. Then NABARD, obviously NABARD grade A is an exam, but NABARD is a platform for all the agriculture graduates. ಸೊ ಈ ಥರದೊಂದು ಇಂಪ್ಯಾಕ್ಟ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡೋದಕ್ಕೆ. ಸೊ ಎಂಡ್ ಆಫ್ ದಿ ಡೇ
ನಿಮ್ಮ ನಾಲೆಡ್ಜ್ ಯಾರ್ದಾರು ಬದುಕನ್ನ ಬದಲಾಯಿಸುವಂತ ಶಕ್ತಿಯನ್ನು ಹೊಂದಿದ್ರೆ ಆ ಥರದೊಂದು ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದಾಗ ಯು ಹ್ಯಾವ್ ಟು ಯೂಸ್ ಇಟ್ ಎಫಿಷಿಯೆಂಟ್ಲಿ ಅಷ್ಟೇ. ಸೊ ಆ ಥರದೊಂದು ಕೆಲಸಗಳನ್ನ ನಬಾರ್ಡ್ 1982 ಮಾಡ್ತಾ ಬರ್ತಾ ಇದೆ. ಸೊ ಅಗೇನ್ ಒನ್ ಆಫ್ ದಿ ಫ್ಲಾಗ್ಶಿಪ್ ಎಕ್ಸಾಂಪಲ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲ್ರಿಗೂ ಗೊತ್ತಿರುತ್ತೆ, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ಗಂತೂ ಗೊತ್ತೇ ಇರುತ್ತೆ. 1998 ಶುರುವಾಗಿರೋದು. ದ ಮಾಡೆಲ್ ವಾಸ್ ಪ್ರಪೋಸ್ಡ್ ಬೈ ನಬಾರ್ಡ್. ಇದು ಒನ್ ಆಫ್ ದಿ ಫ್ಲಾಗ್ಶಿಪ್ ಇನಿಷಿಯೇಟಿವ್ಸ್ ಆಫ್ ನಬಾರ್ಡ್. ಸೊ ಈ ಥರ ಮತ್ತಷ್ಟು ತುಂಬಾ ಕೆಲಸಗಳನ್ನ ನಬಾರ್ಡ್ ಮಾಡ್ಕೊಂಡು ಬಂದಿದೆ ಓವರ್ ದಿ ಇಯರ್ಸ್. ಸೊ ಹೇಳ್ತಾ ಹೋದ್ರೆ ದಿಸ್ ಸೆಷನ್ ವೋಂಟ್ ಬಿ ಸಫಿಷಿಯಂಟ್. ನಬಾರ್ಡಿನ ಇಂಪ್ಯಾಕ್ಟ್ ಏನಿದೆ ಜನರುಗಳ ಮೇಲೆ ಅಂತ. ಸೊ ಒನ್ ಆಫ್ ದಿ ಎಕ್ಸಾಂಪಲ್ಸ್ ವಿತ್ ರೆಸ್ಪೆಕ್ಟ್ ಟು ರೂರಲ್ ಡೆವಲಪ್ಮೆಂಟೇ ತಗೊಳ್ಳೋಣ. ಮೋರ್ ದೆನ್ 1/5 ಆಫ್ ದಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಪಾಸ್ಟ್ 20-25 ಇಯರ್ಸ್ ಇಂದ ಆಗ್ತಾ ಇರೋದು ನಬಾರ್ಡ್ ಕಡೆಯಿಂದ. ಸೊ ನೀವು ರೂರಲ್ ಬ್ರಿಡ್ಜಸ್, ರೂರಲ್ ರೋಡ್ಸ್, ಪ್ರೈಮ್ ಮಿನಿಸ್ಟರ್ ಗ್ರಾಮ್ ಸಡಕ್ ಯೋಜನಾಗೆ ನಬಾರ್ಡ್ ಈಸ್ ದಿ ಲೋನ್ ಚಾನಲೈಸಿಂಗ್ ಏಜೆಂಟ್. ಸೊ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ಗೂ ನಬಾರ್ಡ್ ಇಸ್ ದಿ ಲೋನ್ ಚಾನಲೈಸಿಂಗ್ ಏಜೆಂಟ್. ಸೊ ಈ ತರ ವೇರಿಯಸ್ ಪ್ರೋಗ್ರಾಮ್ಸ್ ಅಲ್ಲಿ ನಬಾರ್ಡ್ ತನ್ನ ಕೆಲಸಗಳನ್ನ ಮಾಡ್ತಾ ಬಂದಿದೆ ಥ್ರೂ ಔಟ್ ಇಟ್ಸ್ ಇನ್ಸೆಪ್ಷನ್. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೈಫ್ ಚೇಂಜರ್ ಅಂತ ಹೇಳ್ಬೋದು ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೆಕ್ಟರ್ ನಬಾರ್ಡ್ ಗ್ರೇಡಿಯೇ. ಸೊ ಈ ತರ ಇಂಪ್ಯಾಕ್ಟ್ ಓರಿಯೆಂಟೆಡ್ ಕೆಲಸಗಳನ್ನ ನಾನು ಮಾಡಬೇಕು. ಸೊ ದಟ್ ಈಸ್ ವೈ ಐ ಆಮ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋ ಮನಸ್ಥಿತಿ ನಿಮ್ಮಲ್ಲಿದ್ರೆ ಯು ಶುಡ್ ಡೆಫಿನೆಟ್ಲಿ ಪ್ರಿಪೇರ್ ಫಾರ್ ನಬಾರ್ಡ್ ಗ್ರೇಡಿಯೇ. ಸೊ ಈ ತರದೊಂದು ಪ್ಲಾಟ್ಫಾರ್ಮ್ ನಿಮಗೆ ಬೇರೆಲ್ಲೂ ಸಿಗೋದಿಲ್ಲ. ಸೊ ಒನ್ ಆಫ್ ದಿ ಎಕ್ಸ್ ಚೇರ್ಮನ್ಸ್ GR ಚಿಂತಲಾ ಸರ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಬಾರ್ಡ್ ಫೈಂಡ್ಸ್ ನೋ ಪ್ಯಾರಲಲ್ ಇನ್ ದಿ ಎಂಟೈರ್ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಸ್ಕೇಲ್, ಇಟ್ಸ್ ಮಿಷನ್, ಇಟ್ಸ್ ವಿಷನ್, ಇಟ್ಸ್ ಸ್ಪಿರಿಟ್ ಅಂಡ್ ಇಟ್ಸ್ ಇಥೋಸ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಹಂಗಂದ್ರೆ ನಬಾರ್ಡ್ ತರ ಆರ್ಗನೈಸೇಷನ್ ನಿಮಗೆ ಎಲ್ಲೂ ಸಿಗೋದಿಲ್ಲ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಐಡಿಯಲಿ ಸ್ಪೀಕಿಂಗ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ಗೆ ದಿಸ್ ಈಸ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಸರ್ವ್ ವಿತ್ ರೆಸ್ಪೆಕ್ಟ್ ಟು ದೇರ್ ನಾಲೆಡ್ಜ್. ಸೊ ನಬಾರ್ಡ್ ಗ್ರೇಡಿಯನ್ನು ನೀವು ಪ್ರಿಪೇರ್ ಆಗಬೇಕು. ಅಂಡ್ ಒನ್ ಮೋರ್ ಥಿಂಗ್ ಫಾರ್ ಆಲ್ ದೋಸ್ AO ಆಸ್ಪಿರೆಂಟ್ಸ್, ಈಗ ಕರ್ನಾಟಕದಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೊ ಜೂನಿಗೆ ಮೋಸ್ಟ್ ಪ್ರಾಬಬ್ಲಿ ಎಕ್ಸಾಮ್ ಆಗುತ್ತೆ. ಅಂಡ್ IBPS AFO ಕರ್ನಾಟಕದಲ್ಲಿ ಬರೀತಾ ಇರ್ತಕ್ಕಂಥ ಆಸ್ಪಿರೆಂಟ್ಸ್ಗೆ ಸೊ ನಿಮಗೆ ನೀವೆಲ್ಲ ಯಾಕೆ ನಬಾರ್ಡ್ ಪ್ರಿಪೇರ್ ಆಗಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ AO ತಗೊಳ್ಳೋಣ. ನಿಮ್ಮ ಎಕ್ಸಾಮು ಜೂನ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಬೈ ಜೂನ್ ಟೆಂಟೇಟಿವ್ ಡೇಟ್ ಪ್ರಕಾರ ನೀವು ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೆಕ್ಷನ್ ಆಫ್ ನಬಾರ್ಡ್ನ ಆಲ್ರೆಡಿ ಪ್ರಿಪೇರ್ ಆಗ್ಬಿಟ್ಟಿರ್ತೀರಾ. ಸೊ ಯು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಮೋರ್ ದೆನ್ 40-45% ಆಫ್ ದಿ ನಬಾರ್ಡ್ ಸಿಲೆಬಸ್. ನಿಮಗೆ ಇನ್ನು ಉಳ್ಕೊಳ್ಳೋದು ಎಕನಾಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್. ದಿಸ್ ಈಸ್ ಆಲ್ಸೋ ಮೇಜರ್ ಪಾರ್ಟ್, ಬಟ್ ಸ್ಟಿಲ್ ಇದನ್ನ ನೀವು ಪೋಸ್ಟ್ ಜೂನ್ ಕೂಡ ಓದ್ಬೋದು. ಬಟ್ ನೀವು ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಪಾರ್ಟ್ ಅನ್ನು ಆಲ್ರೆಡಿ ಬಿಫೋರ್ ಸ್ಟಾರ್ಟಿಂಗ್ ಪ್ರಿಪರೇಷನ್ ಫಾರ್ ನಬಾರ್ಡ್ ನೀವು AOದಲ್ಲಿ ಪ್ರಿಪೇರ್ ಆಗಿರ್ತೀರಾ. ಅಂಡ್ ಯು ಹ್ಯಾವ್ ಸೀನ್ ದಿ ಲೆವೆಲ್ ಆಫ್ ಡಿಫಿಕಲ್ಟಿ ಇನ್ ದಿ ಕ್ವಶನ್ಸ್. ಸೊ ಐಡಿಯಲಿ ನಿಮಗೆ ಈ ಸೆಕ್ಷನ್ ತುಂಬಾ ಈಸಿ ಆಗುತ್ತೆ ಪೋಸ್ಟ್ ಜೂನ್. ಅಂಡ್ ಈವನ್ ಫಾರ್ IBPS AFO ಆಸ್ಪಿರೆಂಟ್ಸ್. ಸೊ ಪ್ರೀವಿಯಸ್ IBPS AFO ಅಂಡ್ ನಬಾರ್ಡ್ ಗ್ರೇಡಿಯ ಕ್ವಶನ್ ಪೇಪರ್ನ ನೀವು ಕಂಪೇರ್ ಮಾಡಿದಾಗ IBPS AFO ಇಸ್ ಮಚ್ ಮೋರ್ ಡಿಫಿಕಲ್ಟ್ ಎಕ್ಸಾಮ್ ದೆನ್ ನಬಾರ್ಡ್ ಗ್ರೇಡಿಯ. ಅದರಲ್ಲೂ IBPS AFO ಮೇನ್ಸ್ ಅಲ್ಲಿ ಬರೋ ಅಗ್ರಿಕಲ್ಚರ್ ಸೆಕ್ಷನ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಇಲ್ಲಿ ಕಾಂಪಿಟೇಷನ್ ಈಸ್ ವಿತ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಓನ್ಲಿ. ನಿಮಗೆ ಇಲ್ಲಿ ಬೇರೆ ಗ್ರಾಜ್ಯುಯೇಟ್ಸ್ ಯಾರು ಸಿಗೋದಿಲ್ಲ. ಬಟ್ ನಬಾರ್ಡ್ ಈಸ್ ಅ ಡಿಫರೆಂಟ್ ಕೇಸ್. ನಿಮಗೆ ನಬಾರ್ಡ್ ಅಲ್ಲಿ ಯು ವಿಲ್ ಹ್ಯಾವ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಅದರ್ ಸೆಕ್ಟರ್ಸ್. ಸೊ ಕಾಂಪಿಟೇಷನ್ ಈಸ್ ಓಕೆ ಅಂದ್ರೆ ಯು ಕ್ಯಾನ್ ಈಸಿಲಿ ಹ್ಯಾವ್ ಅನ್ ಅಡ್ವಾಂಟೇಜ್, ಒಂದು ಎಡ್ಜ್ ಇರುತ್ತೆ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ. ಸೊ ಐಡಿಯಲಿ ನನ್ನ ಪ್ರಕಾರ ಏನು ಅಂತಂದ್ರೆ IBPS AFOಗೆ ಪ್ರಿಪೇರ್ ಆಗಿರೋ ಎಲ್ಲ ಆಸ್ಪಿರೆಂಟ್ಸ್ ನಬಾರ್ಡ್ ಗ್ರೇಡಿಯನ್ನ ಬರೀಬೇಕು. ಸೊ ಲಾಸ್ಟ್ ಇಯರ್ ವೆನ್ ಐ ರೋಟ್ ನಬಾರ್ಡ್ ಗ್ರೇಡಿಯೇ, ಸೊ ಐ ವಾಸ್ ಟಾಕಿಂಗ್ ಟು ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್. ಈಗ IBPS AFO ಆಸ್ಪಿರೆಂಟ್ಸ್ ತುಂಬಾ ಜನ ನಬಾರ್ಡ್ ಗ್ರೇಡಿಯನ್ನ ಬರೀತಾ ಇರಲ್ಲ. ಯಾಕೆ ಅಂತಂದ್ರೆ ದೇ ಹ್ಯಾವ್ ಅ ಫಿಯರ್, ಸ್ವಲ್ಪ ಭಯ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕನಾಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್. ಇದು ಕಷ್ಟ ಇರ್ಬೋದು, ನಮಗೆ ಆಗಲ್ಲ ಅನ್ಸುತ್ತೆ ಅಂತ. ಬಟ್ ಟ್ರಸ್ಟ್ ಮೀ ಗೈಸ್, ಇಟ್ ಈಸ್ ಈಗ ನೀವು IBPS AFO ಮೇನ್ಸ್ಗೆ ರೆಡಿ ಆಗಿದ್ದೀರಾ ಅಂತ ಅಂದ್ರೆ ನೀವು ಆರಾಮಾಗಿ ESI ಪಾರ್ಟ್ನ ರೆಡಿ ಆಗ್ಬೋದು. ಇಟ್ ಈಸ್ ಅ ಮ್ಯಾಟರ್ ಆಫ್ ಮೆಟೀರಿಯಲ್ಸ್ ಅಷ್ಟೇ. ನೀವು ಯಾವ ಮೆಟೀರಿಯಲ್ಸ್ ತಗೋತೀರಾ, ಸೋರ್ಸ್ನ ರೆಫರ್ ಮಾಡ್ತೀರಾ, ಈಸಿ ಗೋಯಿಂಗ್ ಟು ದ ಪಾಯಿಂಟ್ ಮೆಟೀರಿಯಲ್ಸ್ನ ರೆಫರ್ ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ನಬಾರ್ಡ್ ಗ್ರೇಡಿಯನ್ನ ಕ್ಲಿಯರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನೀವು ಆಲ್ರೆಡಿ AFO ಆಸ್ಪಿರೆಂಟ್ಸ್ ಎಸ್ಪೆಷಲಿ
ಕ್ವಾಂಟ್, ರೀಸನಿಂಗ್, ಇಂಗ್ಲಿಷ್ನ AF ಹೋಗಿ ಪ್ರಿಪೇರ್ ಆಗಿರ್ತೀರಾ. ಸೊ ನಬಾರ್ಡ್ ಗ್ರೇಡ್ ಅಲ್ಲಿ ನಿಮ್ಗೆ ಈ ಅಡ್ವಾಂಟೇಜ್ ಕೂಡ ಇರುತ್ತೆ. ನಬಾರ್ಡ್ ಗ್ರೇಡ್ ಪ್ರಿಲಿಮ್ಸ್ ಅಲ್ಲಿ ಕ್ವಾಂಟ್, ರೀಸನಿಂಗ್, ಇಂಗ್ಲಿಷ್ ಇರುತ್ತೆ ವಿತ್ ಸೆಕ್ಷನಲ್ ಕಟ್ ಆಫ್ಸ್. ಸೊ AF ಆಸ್ಪಿರೆಂಟ್ಸ್ ಈ ಸೆಕ್ಷನ್ ಕೂಡ ರೆಡಿ ಆಗಿರ್ತೀರಾ. ಸೊ ಯು ಹ್ಯಾವ್ ಎನ್ ಎಡ್ಜ್ ದೆನ್ ವೆನ್ ಕಂಪೇರ್ ಟು ಅದರ್ ಆಸ್ಪಿರೆಂಟ್ಸ್. ಸೊ ನೀವು ಇದನ್ನು ಪ್ರಿಪೇರ್ ಆಗಲೇಬೇಕು ವಿತ್ ಮೈ ಒಪಿನಿಯನ್. ಸೊ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ನಬಾರ್ಡ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ಥರ ರೆಗ್ಯುಲೇಟರಿ ಬಾಡಿ ಎಕ್ಸಾಮ್ಸಿನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ ದ ಎಕ್ಸಾಮ್ ನೇಚರ್, ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂತಂದ. ಲಾಸ್ಟ್ ಇಯರ್ ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಲಾಸ್ಟ್ ಇಯರ್ ಜುಲೈ ಲಾಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಬಂತು. ದೆನ್ ಸೆಪ್ಟೆಂಬರ್ 1st ಪ್ರಿಲಿಮ್ಸ್, 1 month ಅಲ್ಲಿ ರಿಸಲ್ಟ್ ಬರುತ್ತೆ. ಸೆಪ್ಟೆಂಬರ್ ಲಾಸ್ಟ್ 28, 29 ರಿಸಲ್ಟ್ ಬಂದಿತ್ತು. ಅಕ್ಟೋಬರ್ 20th ಮೇನ್ಸ್. ಜಾನ್ವರಿ 24th or 25th ಇಂಟರ್ವ್ಯೂ ಡೇಟ್ ಸ್ಟಾರ್ಟ್ ಆಗಿದ್ದು. ಫೆಬ್ 13 ವಾಸ್ ಲಾಸ್ಟ್ ಡೇಟ್, ಮುಗ್ದೆ ಹೋಯ್ತು. ಆಫ್ಟರ್ 2 weeks ಫೈನಲ್ ರಿಸಲ್ಟೇ ಬಂದ್ಬಿಡ್ತು ಇನ್ ದ ಲಾಸ್ಟ್ ವೀಕ್ ಆಫ್ ಫೆಬ್. ಸೊ ಈ ತಿಂಗಳು ಮಾರ್ಚ್ 21st ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಲಕ್ನೋದಲ್ಲಿ ಟ್ರೈನಿಂಗ್ ಇರುತ್ತೆ ನಬಾರ್ಡ್ ಗ್ರೇಡ್ ಎ ಜಾಯ್ನ್ ಆಗಿದ್ದವ್ರಿಗೆ. ಸೊ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ದ ಪ್ರೋಸೆಸ್ ಇಟ್ ಸೆಲ್ಫ್ ಈಸ್ ವೆರಿ ಕ್ಲೀನ್, ಟ್ರಾನ್ಸ್ಪರೆಂಟ್ ಮತ್ತೆ ಎಫಿಷಿಯಂಟ್. ಎಲ್ಲೂ ಹಿಕಪ್ಸ್ ಇರಲ್ಲ. ಸೊ ಯು ನೋ ಹಾರ್ಡ್ ರಿಯಾಲಿಟಿ ಆಫ್ KPSC. ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್, ಬಟ್ ಸ್ಟಿಲ್ ಜೂನಿಗೆ ಎಕ್ಸಾಮ್ ಆದರೆ ಅಟ್ಲೀಸ್ಟ್ ಯು ನೀಡ್ 1 year ಬೇಕು ರಿಸಲ್ಟ್ ಬರೋದಕ್ಕೆ. ಸೊ ವಿತಿನ್ ದಟ್ 1 year ನೀವು ನಬಾರ್ಡ್ ಗ್ರೇಡ್ ಎಕ್ಸಾಮ್ ಸೈಕಲ್ನೇ ಕಂಪ್ಲೀಟ್ ಮಾಡಿರ್ಬೋದು. ಬೈ ನೆಕ್ಸ್ಟ್ ಫೆಬ್ರವರಿ, ಈ ವರ್ಷ ಜುಲೈ ಸ್ಟಾರ್ಟ್ ಆದರೆ ಬೈ ನೆಕ್ಸ್ಟ್ ಫೆಬ್ರವರಿ ಆರ್ ಮಾರ್ಚ್ ನಿಮ್ಮ ಹತ್ರ ನಬಾರ್ಡ್ ಗ್ರೇಡ್ ಆರ್ಡರ್ ಕಾಪಿನೇ ಇರುತ್ತೆ. ಸೊ ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಡೇನೇ ಆರ್ಡರ್ ಕಾಪಿನ ನಬಾರ್ಡ್ ಗ್ರೇಡ್ ರಿಲೀಸ್ ಮಾಡಿದೆ ಈ ವರ್ಷ ಫಾರ್ ಆಲ್ ದೋಸ್ ಹೂ ಹ್ಯಾವ್ ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಇದು ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಸೇಮ್ ಗೋಸ್ ವಿತ್ IBPS AF ಆಲ್ಸೋ. ಬಟ್ ನಬಾರ್ಡ್ ಅಲ್ಲಿ ಈ ತರದೊಂದು ಟ್ರಾನ್ಸ್ಪರೆನ್ಸಿ ಇದೆ, ಎಫಿಷಿಯಂಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಹಿಕಪ್ಸ್ ಏನು ಇರೋದಿಲ್ಲ, ಅನ್ಸರ್ಟನಿಟಿಗಳು ಇರೋದಿಲ್ಲ KPSC ಎಕ್ಸಾಮ್ ತರ. ಸೊ ಫಾರ್ ಆಲ್ ದೋಸ್ AO ಆಸ್ಪಿರೆಂಟ್ಸ್, ಪೋಸ್ಟ್ ಜೂನ್ ನನಗೆ ಏನಪ್ಪ ಆಪ್ಷನ್ ಇದೆ ಅಂತ ನೋಡಿದಾಗ ಪೋಸ್ಟ್ ಜೂನ್ ಜುಲೈ ನಬಾರ್ಡ್ ಗ್ರೇಡ್ ಎ ಇಸ್ ಯುವರ್ ಬೆಸ್ಟ್ ಆಪ್ಷನ್. ಜುಲೈಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ. ಇದು ಇಯರ್ ಆನ್ ಇಯರ್ ನಡೆಯುವಂಥ ಎಕ್ಸಾಮು. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಇಲ್ಲಪ್ಪ ಇದು ಬರುತ್ತೋ ಇಲ್ವೋ, ಈ ವರ್ಷ ಮಾಡ್ತಾರೋ ಇಲ್ವೋ ಏನೋ, ಆ ಥರ ಯಾವ ಅನ್ಸರ್ಟನಿಟಿ ಇರಲ್ಲ. ಪ್ರತಿ ವರ್ಷ ಎಕ್ಸಾಮ್ ಮಾಡ್ತಾರೆ, ಪ್ರತಿ ವರ್ಷ ಎಕ್ಸಾಮು ಇದೇ ರೀತಿಲಾಗುತ್ತೆ, ಇದೇ ಥರ ಟೈಮ್ ಲೈನ್ಗಳಲ್ಲಿ ಆಗ್ತಾ ಇದೆ. ಸೊ ಸ್ಮಾಲ್ 1 or 2 weeks ಚೇಂಜಸ್ ಇರ್ಬೋದು ಬಿಟ್ಟರೆ ಇದ್ರಲ್ಲಿ ಅಂಥ ಡ್ರಾಸ್ಟಿಕ್ ಚೇಂಜಸ್ ಏನೂ ಇರೋದಿಲ್ಲ. ನಬಾರ್ಡ್ ನಿಮಗೆ ಯಾವ ಥರ ಶಾಕ್ಸ್ ಕೊಡಲ್ಲ. ಈಸಿಯಾಗಿ ಪೋಸ್ಟ್ ಜೂನು ನೀವು ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ಬೋದು. ಆಲ್ಸೋ ಆಲ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್, ಈ UPSC, KPSC, ಕರ್ನಾಟಕದಲ್ಲಿ PSI ಆರ್ FDA, SDA ಈ ಥರ ಎಕ್ಸಾಮ್ಗಳಿಗೆ ರೆಡಿ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಕೂಡ 2-3 ವರ್ಷ UPSC ಟ್ರೈ ಮಾಡಿದ್ವಿ, ನನಗೇನು ವರ್ಕೌಟ್ ಆಗ್ತಾ ಇಲ್ಲ. KPSC ಈಗ ಕೋರ್ಟಲ್ಲಿ ನಡೀತಾ ಇದೆ, ಯು ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಈ ಸದ್ಯಕ್ಕೆ. PSI ಕೂಡ ರಿಕ್ರೂಟ್ಮೆಂಟ್ ಈಗ ಸದ್ಯದಲ್ಲಿ ಯಾವುದು ಬರ್ತಾ ಇಲ್ಲ. FDA, SDA ಸ್ಟೇಟ್ ಗೌರ್ಮೆಂಟ್ ಇಂದ ಯಾವುದು ಬಂದಿಲ್ಲ. ಒಳ ಮೀಸಲಾತಿ ಅದೆಲ್ಲ ಇಶ್ಯೂಸ್ ಇದೆ. ವಿಲ್ ಕೀಪ್ ದಟ್ ಅಸೈಡ್. ಸೊ ಈಗ ನನಗೇನಪ್ಪ ಆಪ್ಷನ್ನು, ಈಗ ನಾನು ಏನು ಮಾಡ್ಬೋದು ಅಂತ ಅಂದರೆ ದ ಆನ್ಸರ್ ಇಸ್ ನಬಾರ್ಡ್. ನೀವು ನಬಾರ್ಡ್ ಕಡೆಗೆ ನೋಡಬೇಕು. ಅದು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ನೋಡಲೇಬೇಕು. ಸೊ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಈ ಸಲ ಒಬ್ಬರು, ಐ ನೋ ಒನ್ ಆಫ್ ದೆಮ್ ಪರ್ಸನಲಿ, ಈಸ್ ಅನ್ ಇಂಜಿನಿಯರ್, ಸುರೇಶ್ ಅಂತ, ಕರ್ನಾಟಕದವರು. ಹಿ ಕೇಮ್ ಟಿಲ್ ಇಂಟರ್ವ್ಯೂ ಬಿಕಾಸ್ ಹಿ ವಾಸ್ ಅ UPSC ಆಸ್ಪಿರೆಂಟ್. ಈ ಥರದವ್ರು ನಿಮ್ಗೆ ಎನ್ ನಂಬರ್ ಆಫ್ ಎಕ್ಸಾಂಪಲ್ ಸಿಗುತ್ತೆ. ಆ್ಯಂಡ್ ಒನ್ ಆಫ್ ಮೈ ಜೂನಿಯರ್ಸ್ ಆಲ್ಸೋ, ಫುಡ್ ಪ್ರೊಸೆಸಿಂಗ್ ಅವರು, ಅವನು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನಿಂದನೇ ಬಂದಿರೋದು. ಸೊ ಐ ಆಮ್ ಯೂಸಿಂಗ್ ಅವನು ಬಿಕಾಸ್ ಆಫ್ ದಿ ಲಿಬರ್ಟಿ ವಿಚ್ ಐ ಹ್ಯಾವ್ ವಿತ್ ಹಿಮ್. ಫುಡ್ ಪ್ರೊಸೆಸಿಂಗ್ ಅಲೈಡ್ ಸೆಕ್ಟರ್ ಇಂದ ಬಂದಿರೋದು. ಹಿ ಈಸ್ ಇನ್ ವೇಟಿಂಗ್ ಲಿಸ್ಟ್ ಈ ಸಲ. ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಅನ್ಫಾರ್ಚುನೇಟ್ಲಿ ಅಂದರೆ ವೆರಿ ಸ್ಮಾಲ್ ಮಾರ್ಜಿನ್ ಇಂದ ಹಿ ಹ್ಯಾಸ್ ಮಿಸ್ ದಿ ಸೆಲೆಕ್ಷನ್. ವೇಟಿಂಗ್ ಲಿಸ್ಟ್ ಅಲ್ಲಿ ಈಸ್ ವೇಟಿಂಗ್, ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಸೊ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ದಿ ಅಡ್ವಾಂಟೇಜ್ ದಟ್ ಆಸ್ಪಿರೆಂಟ್ಸ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಹ್ಯಾವ್ ಇನ್ ದಿಸ್ ಎಕ್ಸಾಮಿನೇಷನ್ ಅಂತ. ಈ ಥರ ಅಡ್ವಾಂಟೇಜ್ ನಿಮಗೆ ಬೇರೆ ಯಾವ ಎಕ್ಸಾಮಿನೇಷನಲ್ಲಿ ಸಿಗೋದಿಲ್ಲ. ಸೊ ಇನ್ ಮೈ ಒಪಿನಿಯನ್, ಎಲ್ಲ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಫಾರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂತ ಬರ್ತಾ ಇರೋರು, ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇರೋರು,
ನಬಾರ್ಡ್ ಗ್ರೇಡ್ ಎ ಎಕ್ಸಾಮ್ಗೆ ಪ್ರಿಪೇರ್ ಆಗಲೇಬೇಕು. ಆ್ಯಂಡ್ ದಿಸ್ ಈಸ್ ದಿ ರೈಟ್ ಟೈಮ್ ಫಾರ್ ಯು ಟು ಡಿಸೈಡ್. ಯಾಕೆಂದರೆ ಇಯರ್ ಆನ್ ಇಯರ್ ಎಕ್ಸಾಮ್ ಬರೋದ್ರಿಂದ ನಿಮಗೆ ಒಂದು ವರ್ಷದ ಇದು ಏನಪ್ಪ ಇದು ಆಗಲಿಲ್ಲ ವೇಸ್ಟೇಜ್ ಆಗಲ್ಲ. ಯು ವಿಲ್ ಲರ್ನ್, ಡೆಫಿನೆಟ್ಲಿ ವಿಲ್ ಲರ್ನ್. ಸಿ ನಂದು ಐ ಹ್ಯಾವ್ ರಿಟರ್ನ್ ಮೇನ್ಸಲ್ಲಿ 125 ವಾಸ್ ಕಟ್ ಆಫ್, ನಂದು 124 ಬಂದಿತ್ತು. 1 ಮಾರ್ಕ್ ಮಾರ್ಜಿನ್ ಅಷ್ಟೇ, ತುಂಬ ಡಿಫ್ರೆನ್ಸ್ ಇರಲಿಲ್ಲ ಮಾರ್ಜಿನಲ್ಲಿ. ಸೊ ನೆಕ್ಸ್ಟ್ ಇಯರ್ ನಂದು ಟೈಪಿಂಗ್ ವಾಸ್ ಮೈ ಬಿಗ್ಗೆಸ್ಟ್ ಫಾಲ್ಟ್. ನಾನು ಜಾಸ್ತಿ ಟೈಪ್ ಮಾಡಿರಲಿಲ್ಲ. ವರ್ಡ್ ಲಿಮಿಟ್ 600 ಇರುತ್ತೆ, ಐ ಯೂಸ್ ಟು ಗೋ ಟಿಲ್ 300 ಅಷ್ಟೇ. ಸೊ ಐ ಇಂಪ್ರೂವ್ಡ್. ನಾನು ಈ ಸಲ ಆಲ್ಮೋಸ್ಟ್ 600 ವರ್ಡ್ಸ್ಗೆ 569 ತನಕ ಒಂದು ಆನ್ಸರ್ ಟೈಪ್ ಮಾಡಿದ್ದೀನಿ. ಫಾರ್ 400 ವರ್ಡ್ಸ್ ಐ ಹ್ಯಾವ್ ಟೈಪ್ಡ್ ಅರೌಂಡ್ 380. ಸೊ ಇದು ನನಗೆ ಈ ವರ್ಷ ಎಡ್ಸ್ಕೊಟ್ಟು. ದಿಸ್ ಈಸ್ ದಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ, ಒಂದು ಮೇನ್ಸಿಂದ ಇನ್ನೊಂದು ಇಂಟರ್ವ್ಯೂಗೆ ಹೋಗೋದಕ್ಕೆ. ಸೊ ಮತ್ತು ನಿಮಗೆ ಆ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇರುತ್ತೆ, ಯಾಕೆಂದರೆ ಇದು ಇಯರ್ ಆನ್ ಇಯರ್ ಆಗುವಂಥ ಎಕ್ಸಾಮು. ನಿಮಗೆ ಆ ಅಡ್ವಾಂಟೇಜ್ ಇರುತ್ತೆ. ಏನಪ್ಪ ನಾನು ಈ ವರ್ಷ ಮೇನ್ಸ್ ಬರದೆ ಆಗಲಿಲ್ಲ, ಇಂಟರ್ವ್ಯೂಗೆ ಹೋದೆ ಆಗಲಿಲ್ಲ ಅಂದಾಗ ನಿಮಗೆ ಎಲ್ಲಿ ತಪ್ಪು ಮಾಡಿದ್ರಿ, ಎಲ್ಲಿ ತಪ್ಪು ಮಾಡಿರೋದನ್ನ ಐಡೆಂಟಿಫೈ ಮಾಡ್ಕೊಂಡು ಕ್ಲಿಯರ್ ಮಾಡೋಂಥ ಅವಕಾಶಗಳನ್ನ ಸಿಗುತ್ತೆ. ಯಾಕೆಂದರೆ ಇದು ಪ್ರತಿ ವರ್ಷ ಆಗುವಂಥ ಎಕ್ಸಾಮು, ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಗುವಂಥ ಎಕ್ಸಾಮು. ಸೊ ಅದಕ್ಕೋಸ್ಕರ ನೀವು ನಬಾರ್ಡ್ ಗ್ರೇಡ್ ಎಗೆ ಪ್ರಿಪೇರ್ ಆಗಬೇಕು. ಆಲ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಫಾರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಎಸ್ಪೆಷಲಿ ಫ್ರಮ್ ಕರ್ನಾಟಕ, ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು ಗೈಸ್. ಸೊ ಎಕ್ಸಾಮ್ ಪ್ಯಾಟರ್ನ ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ, ನಿಮಗೆ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಸೊ ವಿಲ್ ಡಿಸ್ಕಸ್ ಪ್ರಿಲಿಮ್ಸ್ ಫಸ್ಟ್. ಪ್ರಿಲಿಮ್ಸಲ್ಲಿ ಏನೇನಿರುತ್ತೆ, ಮೆರಿಟ್ ಸೆಕ್ಷನ್ ಮತ್ತೆ ನಾನ್ ಮೆರಿಟ್ ಸೆಕ್ಷನ್. ಸೊ ಇದು ವೆರಿ ಬ್ರೀಫ್ ಡಿಸ್ಕಷನ್. ನಾನು ಇನ್ನೊಂದು ವಿಡಿಯೋ ಡೀಟೇಲ್ ಆಗಿ ಮಾಡ್ತೀನಿ, ಅಗ್ರಿ ಗ್ರಾಜ್ಯುಯೇಟ್ಸ್ಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. ಮೆರಿಟ್ ಸೆಕ್ಷನಲ್ಲಿ ಯಾಕೆ ಮೆರಿಟ್ ಮತ್ತು ನಾನ್ ಮೆರಿಟ್ ಅಂತ ಡಿವೈಡ್ ಮಾಡಿದ್ದಾರೆ ಅಂದರೆ, ಇದು ಸೆಕ್ಷನಲ್ ಕಟ್ ಆಫ್, ಜಸ್ಟ್ ಲೈಕ್ UPSC ಥರ. ಇದರಲ್ಲಿ ನೀವು ಬರೀ ಸೆಕ್ಷನಲ್ ಕಟ್ ಆಫ್ನ ಕ್ಲಿಯರ್ ಮಾಡಬೇಕು, ಇದ್ರ ಮಾರ್ಕ್ಸ್ನ ಕೌಂಟ್ ಮಾಡೋದಿಲ್ಲ ನಿಮ್ಮ ಫಿಲಿಮ್ಸ್ ಕ್ಲಿಯರ್ ಆಯಿತು ಇಲ್ವೋ ಅನ್ನೋದಕ್ಕೆ. ಬಟ್ ನೀವು ಸೆಕ್ಷನಲ್ ಕಟ್ ಆಫ್ಗಳನ್ನ ಕ್ಲಿಯರ್ ಮಾಡಲೇಬೇಕು. ಬೇರ್ ಮಿನಿಮಮ್ ಇರುತ್ತೆ ಕ್ಲಿಯರ್ ಮಾಡೋದಕ್ಕೆ. ಇಟ್ ಈಸ್ ವೆರಿ ಈಸಿ ಟು ಕ್ಲಿಯರ್ ದೋ ಸೆಕ್ಷನಲ್ ಕಟ್ ಆಫ್. ನಾನ್ ಮೆರಿಟ್ ಸೆಕ್ಷನ್ಗೆ ಬಂದಾಗ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, ಕಂಪ್ಯೂಟರ್, ಡಿಸಿಷನ್ ಮೇಕಿಂಗ್. ಸೊ ನೀವು ಲಾಸ್ಟ್ 5 years ಕಟ್ ಆಫ್ ನೋಡಿದ್ರೆ ಇದ್ರದ್ದು ಕಟ್ ಆಫ್ಗಳು 4, 3, 7, 8, ಕಂಪ್ಯೂಟರ್ ಅರೌಂಡ್ 5 to 6, ಡಿಸಿಷನ್ ಮೇಕಿಂಗ್ 1, 1.5. ಸೊ ಈ ಕಟ್ ಆಫ್ಗಳನ್ನ ನಾನೇನು ಮಾಡ್ತಾ ಇದ್ದೀನಿ, ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಕ್ವಾಂಟಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಬರುತ್ತೆ, 4 ಕ್ವಶನ್ ಬಂದ್ಬಿಡುತ್ತೆ. ಅಪ್ರಾಕ್ಸಿಮೇಷನ್ ಸಿಂಪ್ಲಿಫಿಕೇಶನ್ ಅಂತ ಒಂದು ಟಾಪಿಕ್ ಬರುತ್ತೆ, ಅಲ್ಲಿ 4 ಕ್ವಶನ್ ಬಂದ್ಬಿಡುತ್ತೆ. 8 ಕ್ವಶನ್. ಸೊ ನೀವು ಬೇಕಾಗಿರೋದೇ 4 ಕ್ವಶನ್. ರೀಸನಿಂಗ್ ಅಲ್ಲೂ ಅಷ್ಟೇ, ಸಿಲಾಗಿಸಮ್ಸ್ ಬರುತ್ತೆ, ಇನ್ಇಕ್ವಾಲಿಟಿ ಬರುತ್ತೆ, ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಬ್ಲಡ್ ರಿಲೇಷನ್, ಮೋರ್ ದೆನ್ ಸಫಿಷಿಯಂಟ್. ಇಂಗ್ಲೀಷ್ ಅಂತೂ ಇಟ್ ವಿಲ್ ಬಿ ವೆರಿ ಬೇಸಿಕ್. ಕಂಪ್ಯೂಟರ್ ಕೂಡ ಅಷ್ಟೇ. ಬಟ್ 2023 ಕಂಪ್ಯೂಟರ್ ಸ್ವಲ್ಪ ಟಫ್ ಇತ್ತು. ದಿಸ್ ಇಯರ್ ಇಟ್ ವಾಸ್ ವೆರಿ ಈಸಿ. ಡಿಸಿಷನ್ ಮೇಕಿಂಗ್ ಈ ಇಯರ್ ಈಸಿ ಇತ್ತು, 2023 ಸ್ವಲ್ಪ ಕಷ್ಟ ಆಯಿತು. ಸೊ ಅವರು ಆ ಥರ ಶಫಲ್ ಮಾಡ್ತಾ ಇರ್ತಾರೆ. ಬಟ್ ಇಟ್ ಈಸ್ ಈಸಿಲಿ ಡೂಯಬಲ್. ಔಟ್ ಆಫ್ 20 ಕ್ವಶನ್ಸ್ 3-4 ಕ್ವಶನ್ ಕರೆಕ್ಟ್ ಮಾಡೋದು ವಿತ್ ಅ ಪ್ಲ್ಯಾನ್, ಯಾವ ಸೆಕ್ಷನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಈಸಿ. ಯಾವುದೇ ಸ್ಟೂಡೆಂಟ್ ರಿಗಾರ್ಡ್ಲೆಸ್ ಆಫ್ ದೇರ್ ಬ್ಯಾಕ್ ಗ್ರೌಂಡ್ ಇದನ್ನು ಆರಾಮಾಗಿ ಮಾಡ್ಬೋದು. ಅಡ್ವಾಂಟೇಜ್ ಇರೋದು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಗೆ ಮೆರಿಟ್ ಸೆಕ್ಷನಲ್ಲಿ. ಸೊ ಯಾಕೆ ಮೆರಿಟ್ ಸೆಕ್ಷನ್ ಅಂತ ಇಟ್ಟಿದ್ದಾರೆ ಅಂತ ಅಂದರೆ, ಇದರಲ್ಲಿ ಬರೋ ಮಾರ್ಕ್ಸನ್ನು ಕೌಂಟ್ ಮಾಡ್ತಾರೆ. ಇದರಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇರುತ್ತೆ, 40 ಕ್ವಶನ್ಸ್ ಇರುತ್ತೆ. ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಇರುತ್ತೆ, ಇದು 40 ಕ್ವಶನ್ಸ್ ಇರುತ್ತೆ. ಬೇಸಿಕ್ ಜನರಲ್ ಅವೇರ್ನೆಸ್ 20 ಕ್ವಶನ್ಸ್. ಸೊ ಔಟ್ ಆಫ್ 100. ಸೊ 2023 ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. 24 ಇನ್ನೂ ಕಟ್ ಆಫ್ ಬಂದಿಲ್ಲ. ಸೊ ಔಟ್ ಆಫ್ 100 ಕಟ್ ಆಫ್ ವಾಸ್ 43 ಫಾರ್ ಜನರಲ್ ಮೆರಿಟ್. 43 or 45, 47 around something. Not even 50%. Less than 50% ಕಟ್ ಆಫ್. ಓಕೆನಾ? ಸೊ ಔಟ್ ಆಫ್ 40 ಕ್ವಶನ್ಸ್ ಇನ್ ARD, 20 to 25 ಕ್ವಶನ್ಸ್ನ ಎಲ್ಲ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಕಣ್ಮುಚ್ಕೊಂಡು ಮಾಡಿಬಿಡ್ತಾರೆ. ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇರೋದೇ ಇಲ್ಲಿ, ಈ ಸೆಗ್ಮೆಂಟಲ್ಲಿ. ಈ ಸೆಗ್ಮೆಂಟ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಗೆ ನೀವು ಇಲ್ಲಿ 50% ಆಫ್ ದಿ ಕಟ್ ಆಫ್ನ ಒಂದು ಪೇಪರಲ್ಲೇ ಮಾಡಿಬಿಟ್ಟಿರ್ತೀರ. ಇನ್ನು 2 ಪೇಪರ್ ಸೇರ್ಕೊಂಡು ನೀವು 50% ಮಾಡಬೇಕಾಗತ್ತೆ. ಇದರಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಬರುತ್ತೆ, PIB ಬರುತ್ತೆ, ಜನರಲ್ ಅವೇರ್ನೆಸ್, ಸ್ಪೋರ್ಟ್ಸು, ಬುಕ್ಸು, ರೀಸೆಂಟಾಗಿ ಆಗಿರ್ತಕ್ಕಂಥ ಇಶ್ಯೂಸ್ ಅಂದರೆ ಲಾಸ್ಟ್ 5 to 6 months ಇಶ್ಯೂಸ್ ಅಷ್ಟೇ. ನಬಾರ್ಡ್ ಗ್ರೇಡ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ಗೆ ಹೋಗೋದಿಲ್ಲ. ಐಡಿಯಲಿ ಸ್ಪೀಕಿಂಗ್ ಲಾಸ್ಟ್ 4 months ತುಂಬ ಸ್ಟ್ರಾಂಗ್ ಆಗಿ ರೆಡಿ ಆಗಬೇಕು. 5 to 6 months ರೆಡಿ ಆದರೆ ಇಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಸೊ ಇಲ್ಲಿ ಹೇಳಿದ್ನಲ್ಲ, ARD ಸೆಕ್ಷನಲ್ಲಿ ಎಲ್ಲ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ಗೆ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇದೆ. ಸೇಮ್ ಗೋಸ್ ವಿತ್ ಮೇನ್ಸ್. ಇಲ್ಲಿ ನೀವು ಆಲ್ಮೋಸ್ಟ್ 50% ಔಟ್ ಆಫ್ ದಿ ಕಟ್ ಆಫ್ ನೀವು ಆರಾಮಾಗಿ ARD ಸೆಕ್ಷನಲ್ಲಿ ಸ್ಕೋರ್ ಮಾಡಿಬಿಡ್ಬೋದು. ಸೊ ದಟ್ ಗಿವ್ಸ್ ಯು ಎನ್ ಎಡ್ಜ್ ವೆನ್ ಕಂಪೇರ್ಡ್ ಟು ಅದರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನೀವು ನಬಾರ್ಡ್ ಗ್ರೇಡ್ ಎಗೆ ಪ್ರಿಪೇರ್ ಆಗಲೇಬೇಕು. ದಿಸ್ ಈಸ್ ಮೈ
suggestion or request. So all agriculture graduates who are preparing for competitive examinations from Karnataka, this is the ideal time to start. ಸೊ ನೋಟಿಫಿಕೇಶನ್ ಜುಲೈ ಪ್ರತಿ ವರ್ಷ ಬರುತ್ತೆ. ನೋಟಿಫಿಕೇಶನ್ ಬರೋ ತನಕ ಕಾಯಬಾರ್ದು. ದಟ್ ಈಸ್ ನಾಟ್ ದಿ ರೈಟ್ ವೇ ಆಫ್ ಪ್ರಿಪೇರಿಂಗ್ ಫಾರ್ ಅನ್ ಎಕ್ಸಾಮಿನೇಷನ್. ಸೊ ಈಗ ಎ ಒ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು ARD ಸೆಕ್ಷನ್ ಆಲ್ರೆಡಿ ರೆಡಿ ಆಗ್ತಿದ್ದೀರಾ. ಸೊ ಮೋರ್ ದೆನ್ ಸಫಿಷಿಯಂಟ್. ಈವನ್ ಸೇಮ್ ಗೋಸ್ ವಿತ್ AFO. ಸೊ ದೋಸ್ ಅದರ್, ಈಗ ಬೇರೆ ಉಳಿದಿರೋ ಸ್ಟೂಡೆಂಟ್ಸ್ ಹು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ AO ಅಥವಾ AFO. ಸೊ ಮೋಸ್ಟ್ ಆಫ್ ದಿ ಅಗ್ರಿ ಗ್ರಾಜುಯೇಟ್ಸ್ ಈ ಸಲ ಅಂತೂ AO ಪ್ರಿಪೇರ್ ಆಗ್ತಾ ಇದ್ದೀರಾ. ಐ ನೋ ದಿಸ್. ಬಟ್ ಸ್ಟಿಲ್ ಯಾರ್ಯಾರು ಪ್ರಿಪೇರ್ ಆಗ್ತಿಲ್ಲ, ನಾನು UPSC ಬಿಟ್ಟು ಬೇರೆ ನೋಡ್ತಾ ಇದ್ದೀನಿ ಅಂದವರು, ಸೊ ನೌ ಇಟ್ ಈಸ್ ಯುವರ್ ಐಡಿಯಲ್ ಟೈಮ್ ಟು ಸ್ಟಾರ್ಟ್ ಫಾರ್ ನಬಾರ್ಡ್. ಈಗ AOದವ್ರು ಏನು ಮಾಡ್ಬೋದು, ನಾವು ARD ಸೆಕ್ಷನ್ ನಬಾರ್ಡ್ ಗ್ರೇಡಿಯಲ್ಲಿ ಏನೇನಿದೆ ಸಿಲೆಬಸ್ ಆ ಪೋರ್ಷನ್ ಸ್ಟ್ರಾಂಗ್ ಮಾಡ್ಕೋಬಹುದು ಟಿಲ್ ಜೂನ್. ದೆನ್ ಆಫ್ಟರ್ ಕಂಪ್ಲೀಷನ್ ಆಫ್ AO ಎಕ್ಸಾಮಿನೇಷನ್ ಯು ಕ್ಯಾನ್ ಜಂಪ್ ಬ್ಯಾಕ್ ಫಾರ್ ನಬಾರ್ಡ್ ಗ್ರೇಡಿ. ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ದಟ್ ಎನಿಹೌ ನೀವು ARD ಸೆಕ್ಷನ್ ಕಂಪ್ಲೀಟ್ ಮಾಡಿರೋದ್ರಿಂದ ಯು ವಿಲ್ ಹ್ಯಾವ್ ಎನ್ ಎಡ್ಜ್. ಆಲ್ಸೋ ಫಾರ್ AFO ಸ್ಟೂಡೆಂಟ್ಸ್, AFO ಟೈಮ್ ಲೈನ್ ಎಲ್ರಿಗೂ ಮೋಸ್ಟ್ ಆಫ್ ದೆಮ್ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ನವೆಂಬರಲ್ಲಿ ಪ್ರಿಲಿಮ್ಸ್ ಆಗಿರೋದು. ಸೊ ಬೈ ದೆನ್ ನಬಾರ್ಡ್ ಗ್ರೇಡ್ ಇದು ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್ ಎರಡು ಆಗೋಗಿರುತ್ತೆ. ಸೊ ದೇರ್ ವಿಲ್ ಬಿ ನೋ ಕಾನ್ಫ್ಲಿಕ್ಟ್. ಇವೆರಡಕ್ಕೂ ಎಕ್ಸಾಮ್ಗೆ ಏನು ಕಾನ್ಫ್ಲಿಕ್ಟ್ ಇರೋದಿಲ್ಲ. ನೀವು ಇಲ್ಲಿ QR ಏನು ಓದಿರ್ತೀರ ಅದು ನಬಾರ್ಡ್ಗೆ ಯೂಸ್ ಆಗುತ್ತೆ. ಇಲ್ಲಿ ಓದಿರೋ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಏನು ಓದಿರ್ತೀರ ಅದು ನಬಾರ್ಡ್ಗೆ ಯೂಸ್ ಆಗುತ್ತೆ. ನಬಾರ್ಡಲ್ಲಿ ಓದಿರೋದು ಇಲ್ಲಿ ಯೂಸ್ ಆಗುತ್ತೆ, ವೈಸ ವರ್ಷ. ಸೊ ನಿಮಗೆ ಹೇಗೆ ಇದ್ರೂ ಅಡ್ವಾಂಟೇಜ್ ಇದ್ದೇ ಇದೆ AFO ಸ್ಟೂಡೆಂಟ್ಸ್ಗೆ. ಸೊ ನೀವು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇಶ್ಯೂ ಪಾರ್ಟಿಗೆ ಯಾವುದೇ ಕಾರಣಕ್ಕೂ ಹೆದರಬಾರ್ದು. ಸೊ ಇದೇನಪ್ಪ, ನಾನು ಎಕನಾಮಿಕ್ಸ್ ಓದೇ ಇಲ್ಲ, ಸೋಷಿಯಲ್ ಇಶ್ಯೂಸ್ ನನಗೆ ಗೊತ್ತಿಲ್ಲ, ನನಗೆ ಗೌರ್ಮೆಂಟ್ ಸ್ಕೀಮ್ಸ್ ಓದಿಲ್ಲ. ಸೊ ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನಾವು ಇನ್ ಅವರ್ ಅಪ್ಕಮಿಂಗ್ ಸೀರೀಸ್ ನಾವು ಇದನ್ನ ಹೇಳ್ತೀವಿ. ಹೌ ಟು ಸ್ಟ್ರಾಟಜೈಸ್ ಫಾರ್ ಪ್ರಿಪೇರಿಂಗ್ ಫಾರ್ ನಬಾರ್ಡ್ ಗ್ರೇಡ್ ಎ ಅಂತ. ಹೇಗೆ ಪ್ರಿಪೇರ್ ಆಗಬೇಕು, ಪ್ಲಾನಿಂಗ್ ಏನು, ಮೆಟೀರಿಯಲ್ ಹೇಗೆ, ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ನಿಮಗೆ ಸಿಗುತ್ತೆ ಅನ್ನೋದನ್ನ ಇನ್ ಅವರ್ ಅಪ್ಕಮಿಂಗ್ ವಿಡಿಯೋಸಲ್ಲಿ we will discuss in detail. So this is the part 2 video from our team. Thank you so much for watching. ನಮ್ಮ ಇನ್ವೈಸ್ ಚಾನಲ್ನ ನಬಾರ್ಡ್ ಸೀರೀಸ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಆಲ್ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ನಬಾರ್ಡ್ ಗ್ರೇಡ್ ಎ, ಎಕ್ಸಾಮ್ ಪ್ಯಾಟ್ರನ್, ಎಲಿಜಿಬಿಲಿಟಿ, ಎಕ್ಸಾಮ್ ಪ್ಯಾಟ್ರನ್ ಆ್ಯಂಡ್ ಅದರ್ ಡೀಟೇಲ್ಸ್ ಆಲ್ಸೋ, ಏನೇನು ಡೀಟೇಲ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ನ ನಾವು ಖಂಡಿತ ಕೊಡ್ತೀವಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಪೋರ್ಟ್ ಅಸ್ ಫಾರ್ ದಿಸ್ ಇನಿಷಿಯೇಟಿವ್. ಇದು ಫ್ರೀಯಾಗಿ ಮಾಡ್ತಾ ಇದ್ದೀವಿ, ನಬಾರ್ಡ್ ಗ್ರೇಡ್ ಎ ಇನಿಷಿಯೇಟಿವ್. ಯೂಟ್ಯೂಬ್ ಸೀರೀಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಇದೇ ಥರ. ಸೊ ವಾಚ್ ಮಾಡಿ. ಯಾರ್ಯಾರು ಪಾರ್ಟ್ 1 ಮಾಡಿಲ್ಲ, ಪಾರ್ಟ್ 1 ನೋಡಿ ಪಾರ್ಟ್ 2 ಬನ್ನಿ. ಪಾರ್ಟ್ 1 ನೋಡಿದ್ರು ಪಾರ್ಟ್ 2 ಕಂಪ್ಲೀಟ್ ಮಾಡಿ. ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ರೈಸ್ ಮಾಡ್ಬೋದು. ವಿಲ್ ಡೆಫಿನೆಟ್ಲಿ ಆನ್ಸರ್ ದೋಸ್ ಕ್ವಶನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಅ ಗುಡ್ ಡೇ.